ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿಚಾರ ಈ ಒಂದು ಘಟನೆ ಬಗ್ಗೆ ಯಾರು ಕಣ್ಣಾರ ನೋಡಿರೋಂಥವ್ರು ಇಲ್ಲ. ನಾವೆಲ್ಲರೂ ಬರೀ ಅಂತಕ್ಕಂತೆ ವಿಚಾರಗಳನ್ನ ತಿಳ್ಕೊಂಡೇನೆ ಮಾತಾಡ್ತಾ ಇರೋದು. ದರ್ಶನ್ ಸರ್ ಇಂದ ನಾವು ಏನೇನು ಕಲಿಬಹುದಾಗಿತ್ತು ಅದನ್ನ ನಾವು ಇವತ್ತುವರೆಗೂ ಏನು ಕಲ್ತಿದ್ದೀನಿ ನಾನು ಅದನ್ನ ಮುಂದೆ ಕೂಡ ಮುಂದುವರ್ಸ್ಕೊಂಡು ಹೋಗ್ತೀನಿ. ಪರ್ಸನಲ್ ಲೈಫ್ ನಲ್ಲಿ ಏನೇನ್ ಆಗಿದೆಯೋ ಅದು ಅವರ ಪರ್ಸನಲ್ ವಿಷಯ. ಈಗ ನಡೀತಿರುವಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿಚಾರ ಆಬ್ವಿಯಸ್ಲಿ ಅವ್ರಿಗೊಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್, ಅವರನ್ನು ಫಾಲೋ ಮಾಡೋರು ಬಹಳಷ್ಟು ಜನ ಇರ್ತಾರೆ. ಅದರಲ್ಲಿ ನೀವು ಕೂಡ ಅವರನ್ನು ತುಂಬ ಇಷ್ಟಪಡುವಂಥವ್ರು. ಈ ವಿಚಾರದ ಬಗ್ಗೆ, ಈ ಒಂದು ಘಟನೆ ಬಗ್ಗೆ ಘಟನೆ ಬಗ್ಗೆ ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ನೀವುಗಳು ಏನೇನು ತೋರಿಸ್ತಿದ್ದೀರೋ ಅದನ್ನೇ ನಾವುಗಳೂ ನೋಡಿ ಹಿಂಗಿರ್ಬೋದಾ ಹಂಗಿರ್ಬೋದಾ ಅಂತ ನಾವು ನಮ್ಮಲ್ಲಿ ಒಂದು ಕಲ್ಪನೆಯ ಲೋಕನ ನಾವು ಕಟ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಒಂದು ಇನ್ಸ್ಪಿರೇಷನ್ ಇರುವಂತಹ ಒಬ್ಬ ವ್ಯಕ್ತಿಗೆ ತೊಂದರೆ ಆಗ್ತಾ ಇದೆ ಅಂತ ನಾವು ಇವಾಗ ಸದ್ಯಕ್ಕೆ ನೋಡ್ತಾ ಇದ್ದೀವಿ. ಬಟ್ ಅವ್ರಿಗಾದ ತೊಂದರೆಗಳೇನು, ಅವ್ರು ಯಾಕೆ ಯಾವುದೋ ರೀತಿಯಾಗಿ ಒಂದು ವಿಷಯನ ರಿಯಾಕ್ಟ್ ಮಾಡಿರ್ತಾರೆ ಅಥವಾ ಮಾಡಿರಬಹುದು ಅನ್ನೋದ್ರ ಬಗ್ಗೆ ಇನ್ನೊಂದು ವಿಷಯ ಏನಂತಂದರೆ, ಯಾರು ಕಣ್ಣಾರ ನೋಡಿರೋಂಥವ್ರು ಇಲ್ಲ. ನಾವೆಲ್ಲರೂ ಬರೀ ಅಂತೆಕಂತೆ ವಿಚಾರಗಳನ್ನ ತಿಳ್ಕೊಂಡೇನೆ ಮಾತಾಡ್ತಾ ಇರೋದು. ಸೊ ಈ ಅಂತೆಕಂತೆ ವಿಚಾರಗಳನ್ನು ನಾನು ಬಿಲೀವ್ ಮಾಡೋದು ಅಷ್ಟರಲ್ಲೇ ಇರುತ್ತೆ. ಫಾರ್ ಮೀ ಪರ್ಸ್ನಲಿ ಕಣ್ಣಾರ ನೋಡೋವರೆಗೂ ಅಥವಾ ಅವ್ರ ಜೊತೆ ಒನ್ ಆನ್ ಒನ್ ಮಾತಾಡೋವರೆಗೂ ನನಗೆ ಯಾವುದೇ ವಿಚಾರವಾಗಿಯೂ ಹಿಂಗಿರ್ಬೋದಂತೆ, ಹಂಗಿತ್ತಂತೆ, ಅದು ಸರಿ ಇದು ತಪ್ಪು ಅಂತ ನಾನು ಯಾವತ್ತೂ ಜಡ್ಜ್ ಮಾಡಲ್ಲ. ಸೊ ಹಾಗಾಗಿ ಏನು ತಪ್ಪಾಗಿದೆಯೋ ಆ ತಪ್ಪಿಗೆ ಕಾನೂನು ಪ್ರಕಾರ ಏನು ಆಗಬೇಕು, ಅದೇನು ಪ್ರೊಸೀಜರ್ ಇದೆಯೋ ಅದು ಅಂತ ನಡೀತಾ ಇದೆ. ಸೊ ಈಗ ನನ್ನ ಒಪಿನಿಯನಿಂದ ಏನಾಗುತ್ತೆ ಅಂತಂದರೆ, ನಾನು ಏನು ಅನ್ಕೊತಾ ಇದ್ದೆ ಅವ್ರನ್ನ ನಾವು ಬಿಟ್ಬಿಡ್ತೀವ ಅಥವಾ ದರ್ಶನ್ ಸರ್ನ ನಾವು ಇನ್ಮೇಲೆ ಇಷ್ಟಪಡಲ್ವಾ ಅನ್ನೋ ರೀತಿಯಾಗಿರುತ್ತೆ. ಮೇಜರ್ಲಿ ದರ್ಶನ್ ಸರ್ ನಮಗೆ ಹೇಗೆ ಗೊತ್ತು, ಆ್ಯಸ್ ಅನ್ ಆರ್ಟಿಸ್ಟ್, ಆ್ಯಸ್ ಅ ಹೀರೋ, ಹೀರೋ ರಿಯಲ್ ಲೈಫಲ್ಲ ರೀಲ್ ಲೈಫಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಎಲ್ಲಿ ನೋಡಿ ಜಾಸ್ತಿ ಇನ್ಸ್ಪೈರ್ ಆಗಿದ್ದೀವಿ. ಅವ್ರು ಮಾಡುವಂಥ ಒಂದಷ್ಟು ಪಾತ್ರಗಳಿಂದ, ಅವ್ರು ಮಾಡುವಂಥ ಫೈಟ್ಸಿಂದ, ಅವರು ಡ್ಯಾನ್ಸ್ ಬರಲ್ಲ ಅಂತ ಹೇಳ್ಕೊಂಡೇ ಡ್ಯಾನ್ಸ್ ಮಾಡೋದ್ರಿಂದ ಅಥವಾ ಪ್ರಾಣಿಗಳನ್ನ ನೋಡ್ಕೊಳ್ಳೋದ್ರ ಮೂಲಕ ಇದನ್ನೆಲ್ಲ ನೋಡಿ ನಾವು ಒಂದಷ್ಟು ವಿಷಯಗಳನ್ನು ಇನ್ಸ್ಪೈರ್ ಆಗಿರ್ತೀವಿ ಆ್ಯಂಡ್ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಟ್ಟಿರ್ತೀವಿ. ಸೊ ಐ ಆಲ್ವೇಸ್ ವಾಂಟ್ ಟು ಗೋ ವಿತ್ ದ ಗುಡ್ ಥಿಂಗ್ಸ್. ಸೊ ದರ್ಶನ್ ಸರಿಂದ ನಾವು ಏನೇನು ಕಲಿಬಹುದಾಗಿತ್ತೋ ಅದನ್ನು ನಾವು ಇವತ್ತುವರೆಗೂ ಏನು ಕಲ್ತಿದ್ದೀನಿ ನಾನು ಅದನ್ನು ಮುಂದೆ ಕೂಡ ಮುಂದುವರ್ಸ್ಕೊಂಡು ಹೋಗ್ತೀನಿ. ಪರ್ಸ್ನಲ್ ಲೈಫ್ನಲ್ಲಿ ಏನೇನು ಆಗಿದೆಯೋ ಅದು ಅವರ ಪರ್ಸ್ನಲ್ ವಿಷಯ. ಸೊ ಯಾರ ಪರ್ಸ್ನಲ್ ವಿಷಯನೂ ಮಾತಾಡೋದ್ರಲ್ಲಿ ಏನೂ ಅರ್ಥನೇ ಇಲ್ಲ. ಸೊ ಕೇಸ್ ಆಗಿದೆ, ಅದಕ್ಕೇನು ಆಗಬೇಕು ಅದಾಗುತ್ತೆ. ನೀವು ಅವರು ಭೇಟಿ ಮಾಡಿದ್ದು ಉಂಟಾ ಅಥವಾ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಅಥವಾ ಪ್ರೆಸ್ ಮೀಟ್ ಈ ಥರ? ಇಲ್ಲ, ನಾ ಈ ಮುಂಚೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳಿರಬಹುದು. ಅವರನ್ನು ನೋಡಬೇಕು ಅಂತ ಹೇಳಿ ವಿರಾಟ್ ಸಿನಿಮಾದಲ್ಲಿ ಒಂದೇ ಒಂದು ಸೀನ್ ಮಾಡೋದಕ್ಕೋಸ್ಕರ ನಾನು ಹೋಗಿದ್ದೆ. ಸೊ ಅಷ್ಟು ಬಿಟ್ಟರೆ ನಾನು ಅವರನ್ನು ಬೇರೆ ಎಲ್ಲೂ ಹತ್ತಿರದಲ್ಲಿ ನೋಡಿದ್ದಿಲ್ಲ. ಅವರನ್ನು ಹತ್ತದಲ್ಲಿ ನೋಡಬೇಕು, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಬಹಳಷ್ಟು ಇದೆ. ಸೊ ಯಾವತ್ತಾದ್ರೂ ಸರಿ, ಫಾರ್ ದ್ಯಾಟ್ ಐ ವಿಲ್ ಬಿ ವೇಟಿಂಗ್. ಈ ಪ್ರಕರಣ ಶುರುವಾಗಿದೆ ಒಂದು ಸೋಷಿಯಲ್ ಮೀಡಿಯಾ ಮೆಸೇಜಿಂದ. ಸೊ ಈ ಥರದ ನೆಗೆಟಿವ್ ಕಾಮೆಂಟ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ತನಿಷಾ ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಬೇಸಿಕ್ಲಿ ನಮ್ಮ ಮನೆಗಳಲ್ಲಿ ಅಂತಂದರೆ ನಾನು ನಮ್ಮ ಫ್ಯಾಮಿಲಿ ಅಂತ ಹೇಳ್ತಾ ಇಲ್ಲ, ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಹೇಳ್ಕೊಡೋದೇ ಇದು. ನಿನಗೆ ಯಾಕೆ ಅದಲ್ಲ, ನೀನು ಅದಕ್ಕೆ ರಿಪ್ಲೈ ಮಾಡಬೇಡ, ನೀನು ರಿಪ್ಲೈ ಮಾಡಿದ್ರೆ ತಾನೇ ಅವ್ರು ಹೇಳ್ತಾರೆ, ನೀನು ಯಾಕೆ ನಂಬರ್ ಕೊಡ್ತೀಯಾ, ನಮ್ಮನ್ನು ಬ್ಲೇಮ್ ಮಾಡ್ತಾರೆ. ಅಥವಾ ನಮ್ಮ ಸುತ್ತಮುತ್ತಲಿನ ಇರೋರು ಎಲ್ಲರೂ ಅದನ್ನು ಹೇಳ್ತಾರೆ. ಬಿಟ್ಟರೆ ಯಾವುದೇ ಕಾರಣಕ್ಕೂ ಅದನ್ನು ನೀವು ಏನಂತಾರಲ್ಲ ಹೈಲೈಟ್ ಮಾಡಬೇಕು ಅಥವಾ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ರೈಸ್ ಮಾಡಬೇಕು ಅನ್ನೋದನ್ನು ಭಾಳ ಕಡಿಮೆ ಹೇಳ್ಕೊಡೋ ಅಂಥವ್ರು. ಐ ಥಿಂಕ್ ಈ ನಾಲೆಜನ್ನು ನಾವು ಎಲ್ರಿಗೂ ಕೊಡಬೇಕಾಗತ್ತೆ. ಯಾರಾದರೂ ಏನಾದರೂ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇದ್ದಾರೆ ಅಂತಂದರೆ ದೆರ್ ಇಸ್ ನೋ ಅಫೆನ್ಸ್ ರೈಸಿಂಗ್ ವಾಯ್ಸ್. ಸೊ ಎಲ್ಲ ಹೆಣ್ಮಕ್ಳು ವಾಯ್ಸ್ ರೈಸ್ ಮಾಡಬೇಕು. ಆ್ಯಂಡ್ ತುಂಬ ಸತಿ ಏನಾಗುತ್ತೆ ಗೊತ್ತಾ, ಈಗ ಒಬ್ಬರೋ ಇಬ್ಬರೋ ಆದರೆ ನಾವು ಹುಡ್ಕೊಂಡೋಗಿ ಕಂಪ್ಲೇಂಟ್ ಕೊಡೋದೋ ಇನ್ನೊಂದು ಏನೋ ಮಾಡ್ತೀವಿ. ಬಹಳಷ್ಟು ಜನ ಅದನ್ನೇ ಮಾಡ್ತಿದ್ದಾಗ ಏನಾಗುತ್ತೆ, ನಮಗೆ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ವಿ ಸ್ಟಾರ್ಟ್ ಇಗ್ನೋರಿಂಗ್. ಸೊ ಬೇಸಿಕ್ಲಿ ನಾವು ಮಾಡೋದು ಎರಡೇ ಕೆಲಸ, ಒಂದು ಇಗ್ನೋರ್ ಮಾಡ್ತೀವಿ, ಇನ್ನೊಂದು ಬ್ಲಾಕ್ ಮಾಡಿ ಸುಮ್ಮನೆ ಕೂತ್ಕೊತೀವಿ. ಕೆಲವೊಂದು ಸತಿ ನನಗೆ ಕೋಪ ಬಂದಾಗ ಅಥವಾ ತುಂಬ ಅತಿ ಆಗ್ತಿದೆ ಅಂತ ಅನ್ನಿಸಿದಾಗ ರಿಪ್ಲೈ ಮಾಡುವಂಥ ಪ್ರಯತ್ನ ಮಾಡಿರ್ತೀವಿ. ಅದಕ್ಕೊಂದು ಅಷ್ಟು ಸಬ್ ಆನ್ಸರ್ಸ್ ಬರುತ್ತೆ. ಯಾರು ಫೇಕ್ ಪ್ರೊಫೈಲಿಂದ ಮಾಡಿರ್ತಾನೆ ಆ ವ್ಯಕ್ತಿಗೆ ಆನ್ಸರ್ ಮಾಡೋದು ದಮ್ಮಿರಲ್ಲ, ಫಸ್ಟ್ ಥಿಂಗು. ಎರಡನೇದಾಗಿ ಅದನ್ನ ನೋಡ್ತಿರೋಂಥ ಕಾಮನ್ ಪೀಪಲ್ ರಿಪ್ಲೈ ಮಾಡ್ತಾರೆ. ಕೆಲವೊಂದು ಅಂದರೆ ಒಂದು ಕಮೆಂಟಿಗೆ ನಾನು ಏನು ರಿಪ್ಲೈ ಮಾಡಿರ್ತೀನಿ ಅದ್ರ ಕೆಳಗಡೆ ಒಂದು 50 ಕಮೆಂಟ್ ಹೋಗಿರುತ್ತೆ. ಯಾಕೆ ನೀವು ಈ ರೀತಿ ಬಟ್ಟೆ ಹಾಕ್ಕೊಂಡಿಲ್ಲ ಅಂತಂದರೆ ಅವ್ನು ಯಾಕೆ ಕಮೆಂಟ್ ಮಾಡ್ತಿದ್ದ, ನೀವು ಈ ರೀತಿ ಪಾತ್ರ ಮಾಡಲಿಲ್ಲ ಅಂತಂದರೆ ಅವ್ನು ಯಾಕೆ ಹೇಳ್ತಾ ಇದ್ದ ಅಂತ. ನಿಮಗೆ ತಾಕತ್ತಿದ್ರೆ ನೀವು ಬಂದು ನನ್ನ ಪಾತ್ರ ಮಾಡಿ, ಯಾಕೆ ಸುಮ್ಮನೆ ಎಕ್ಸ್ಟ್ರಾ ಮಾತಾಡ್ತೀರಾ. ಲೈಕ್ ಇನ್ನು ಯಾರಿಗೋ ಒಂದು ಸತಿ ಹೇಳಿರ್ತೀನಿ, ನಿಮ್ಮ ಮನೆಯವ್ರಿಗಾದ್ರೆ ಹಿಂಗೆ ಮಾತಾಡ್ತೀರಾ ಅಂತ ಅಂದ್ಬಿಟ್ಟು. ನಮ್ಮ ತಾಯಿ ಸಿನಿಮಾ ಇಂಡಸ್ಟ್ರಿನಲ್ಲಿಲ್ಲ, ನಮ್ಮ ಹೆಂಡತಿ ಸಿನಿಮಾ ಇಂಡಸ್ಟ್ರಿನಲ್ಲಿಲ್ಲ. ಅವ್ರಿಗೆ ಯಾವ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡೋದು ಕಂಫರ್ಟಬಲ್ ಇರುತ್ತೋ ಅದರಲ್ಲಿ ಮಾಡ್ತಾರೆ. ನನಗೆ ಸಿನಿಮಾ ಇಂಡಸ್ಟ್ರಿ ಕಂಫರ್ಟಬಲ್ ಆಗಿದೆ, ನಾನು ಸಿನಿಮಾ ಮಾಡ್ತಾಯಿದ್ದೀನಿ. ಆ್ಯಂಡ್ ಬೇರೆ ಕಡೆ ನೀವು ಎಲ್ಲೇ ನೋಡೋಕೆ ಹೋದ್ರೂ ನೀವೇನು ಅಂದ್ಕೊಂಡಿರ್ತಿರಲ್ಲ, ಓಕೆ ಸಿನಿಮಾ ಇಂಡಸ್ಟ್ರಿ ಅವ್ರಿಗೆ ಮಾತ್ರನೇ ಈ ಥರ ಕಾಮೆಂಟ್ಸ್ ಬರುತ್ತೆ, ಸಿನಿಮಾ ಇಂಡಸ್ಟ್ರಿ ಅವ್ರಿಗೆ ಮಾತ್ರನೇ ನಾವು ಈ ರೀತಿ ಮಾತಾಡ್ಬೋದು ಅಂತ. ಯು ಆರ್ ಡೆಫಿನೆಟ್ಲಿ ರಾಂಗ್. ನೀವು ಯಾವುದೇ ಕಂಪ್ನಿಗೆ ಹೋಗಿ, ಯಾವುದೇ ಜಾಗದಲ್ಲಿ ಹೋಗಿ, ಅವ್ರು ಯಾವುದೋ ಒಂದು ವ್ಯಕ್ತಿಯಿಂದಾಗಲಿ, ಒಂದು ಗ್ರೂಪಿಂದಾಗಲಿ ಅಥವಾ ಯಾವುದೋ ಒಂದು ಕಮೆಂಟಿಂದಾಗಲಿ ಅನ್ಕಂಫರ್ಟೇಬಲ್ ಫೀಲ್ ಮಾಡ್ತಿರ್ತಾರೆ. ಮೊದಲು ಅದನ್ನು ಸರಿ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವ್ರು ಕಮೆಂಟ್ ಮಾಡೋಕ್ಕೆ ಬನ್ನಿ.
ಕೊನೆಯದಾಗಿ ದರ್ಶನ್ ಅವರ ಪ್ರಕರಣದಲ್ಲಿ ಎಲ್ರಿಗೂ ಒಂದು ಅಭಿಪ್ರಾಯ, ಒಂದು ಆಶಯ ಇದ್ದೇ ಇದೆ. ಅಂತಂದರೆ ಹೊರಗಡೆ ಬರಲಿ, ಎಲ್ಲ ಸರಿ ಹೋಗಲಿ ಅಂತ, ಅಥವಾ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಅಂತ, ಎಲ್ಲೋ ಒಂದು ಕಡೆ ದುಡುಕ್ಬಿಟ್ರ ಇವರು ಅಂತ. ಸೊ ಈ ಪ್ರಕರಣದಲ್ಲಿ ನಿಮ್ಮ ಅಭಿಪ್ರಾಯ ಅಥವಾ ಆಶಯ ಏನಿದೆ? ಏನಾಗಬೇಕು, ಹೀಗಾಗಬೇಕು ಅನ್ನೋದು? ಅಲ್ಲ, ನಾವೇನು ದೇವರಲ್ಲ, ನಾವೇನೋ ಅಂದ್ಕೊಂಡಿದ ತಕ್ಷಣ ಅಥವಾ ಹೇಳಿದ ತಕ್ಷಣ ಅದು ಆಗ್ಬಿಡುತ್ತೆ ಅನ್ನೋದಕ್ಕೆ. ಬಟ್ ದರ್ಶನ್ ಸರ್ ವಿಚಾರದಲ್ಲಿ ಏನೇ ಆಗಿದ್ರೂ ಅದಕ್ಕೆ ಕಾನೂನು ಪ್ರಕಾರ ಏನಿದೆಯೋ, ಅವರು ತಪ್ಪಿದೆಯೋ ಇಲ್ವೋ, ಅದು ಯಾವುದನ್ನು ನಾವು ಯಾರೂ ಕಣ್ಣಾರೆ ನೋಡಿಲ್ಲ. ಸೊ ದರ್ಶನ್ ಸರ್ ತಪ್ಪು ಮಾಡಿದ್ದಾರೆ ಅಂತ ಅನ್ನೋದಾದರೆ ನಾವು ಕಣ್ಣಾರೆ ನೋಡಿರಬೇಕು, ತಪ್ಪು ಮಾಡಿಲ್ಲ ಅಂತ ಹೇಳೋದಾದ್ರೂ ನಾವು ಕಣ್ಣಾರೆ ನೋಡಿರಬೇಕು. ಎರಡೂ ನಾವು ಮಾಡದೇ ಇರೋದ್ರಿಂದ ಅದ್ರ ಬಗ್ಗೆ ಸುಮ್ಮನೆ ಅನ್ವಾಂಟೆಡ್ ಡಿಸ್ಕಷನ್ಸೇ ಬೇಡ ಅಂತ ಅನಿಸುತ್ತೆ. ಏನೋ ಇವಾಗ ತೊಂದರೆಯಲ್ಲಿರೋದು ತೊಂದರೆ ನಿವಾರಣೆಯಾಗಿ ಎಲ್ಲ ಒಳ್ಳೇದಾಗಲಿ. ದಟ್ಸ್ ಆಲ್ ಐ ವಾಂಟ್ ಟು ಸೇ. ಥ್ಯಾಂಕ್ ಯು ಆ್ಯಂಡ್ ನಿಮ್ಮ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸೊ ಇದಿಷ್ಟು ತನಿಷಾ ಕುಪ್ಪಂಡ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.